4 ಗಂಟೆಗಳವರೆಗೆ ನಿಮಗೆ ಸಂತೃಪ್ತಿ ಸಿಗಲಿದೆ. ಎಲ್ಲಿ ಮೇಲೆ ನಿಮಗೆ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗಬಹುದು. ಈಗ ನೀವು ತಲೆ ಮೇಲೆ ನಿಮಗೆ ಊಟ ಮಾಡೋದಕ್ಕಾಗಿ ಕೂತ್ಕೊಂಡಿರಿ, ಊಟ ಮಾಡಿದ್ರೆ ಈ ಅನ್ನ ಸಾರಿಗೆ ಊಟ ಮಾಡಿಕೊಡ್ತಾರೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋದು ಬದುಕು ಅನ್ನೋದು ಅದ್ಭುತ ಇದೆ. ಇವತ್ತು ಬದುಕಿನ ಕುರಿತಾಗಿ, ಬದುಕಿನ ದಿವ್ಯತೆಯ ಕುರಿತಾಗಿ, ಬದುಕಿನ ಭವ್ಯತೆಯ ಕುರಿತಾಗಿ ನಾವು ಎಷ್ಟು ಮಾತಾಡಬೇಕು ಅಂತ ಕಡಿಮೆ. ನಾವೆಲ್ಲರೂ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಒಂದು ದಿನ ನಾವು ಈ ಜಗತ್ತನ್ನು ಬಿಟ್ಟು ಹೊರಡುತ್ತೇವೆ. ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದು. ಆವ ವಿದ್ಯೆ ಕಲಿತರೇನು, ಸಾಮ ವಿದ್ಯೆ ಕಲಿತರೆ ನೀವು ಬೇಕಾದ ವಿದ್ಯೆಯನ್ನು ಕಲಿಯೋದ್ಬೇಕು. ಒಂದು ದಿನ ನಮಗೆ ಅಲ್ಲಿಗೆ ಅನ್ಸೋದಿಲ್ಲ. ಅಲ್ಲಿಗೆ ಅನ್ಸೋದ್ರಿ ಒಂದು ದಿನ ನಮ್ಮ ಅಂತಿಮ ಯಾತ್ರೆ ನಡೆಯೋದು. 100% ಜಗತ್ತಿನ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿರುವಂತಹ ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಕೇಳಿದ್ರು. ಆ ಅದ್ಭುತವಾಗಿರುವಂತಹ ಜನಪ್ರಿಯ ವ್ಯಕ್ತಿ. ಅವ್ರನ್ನ ನೋಡಿಬಿಟ್ಟು ಅವರು ಸದಾ ದೇವರನ್ನು ನೋಡಲು ಮುಂದಾಡೋರು ಜನ. ಅವರು 150 ವರ್ಷ ಬದುಕಬೇಕು ಅಂತ ಹೇಳಿ ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ರು. 16 ಜನ ಡಾಕ್ಟರ್ ಹೇಳಿದ್ರು. ಅವರು ಒಳ್ಳೆ ಆಕ್ಸಿಜನ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಅಟ್ ದಿ ಏಜ್ ಆಫ್ 50 ಈ ಪಾಸ್ 50ನೇ ವರ್ಷಕ್ಕೆ ಮೈಕಲ್ ಜಾಕ್ಸನ್ ಅವರು ನೋಡಿ. ಮಾಡರ್ನ್ ಸೈನ್ಸ್ ಅನ್ನುವಂಥದ್ದು ಏನಿದೆಯಲ್ಲ, ಆಧುನಿಕ ವಿಜ್ಞಾನ ಅಂತ ನಾವೇನು ಕರಿತೀವಲ್ಲ, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು 150 ವರ್ಷಕ್ಕೆ ಬದುಕಬಹುದು ಅಂತ. ಆದರೆ ಎಲ್ಲೊಂದಿಗೆ ಏನಾದ್ರು 50ನೇ ವರ್ಷಕ್ಕೆ ಹೋಗ್ಬೇಕಾದ ಪ್ರಸಂಗ ಬಂದಿದೆ. ಅದಕ್ಕೆ ಅರ್ಥ ಹೇಳಿದ್ರು, ಯಾವ ವಿದ್ಯೆ ಕಲಿಯುವುದರಿಂದ ಸಾಮ ವಿದ್ಯೆಯಲ್ಲಿ ಗೆಲ್ಲುವುದಕ್ಕೆ ಆಗ್ತದೆ. 770 ವರ್ಷ ಬದುಕಿರುವಂತಹ ಹೊಸಳ್ಳಿಯ ಭೂಮೇಶ್ವರ ಸ್ವಾಮಿಗಳು, 100 ವರ್ಷಗಳವರೆಗೆ ಬದುಕಿರುವಂತಹ ಅಂಜಲಿಗೆ ಅರವಿಸಿದ ಮಹಾಸ್ವಾಮಿಗಳು ಒಂದು ದಿನ ಮುಕ್ತಿಯ ತ್ಯಾಗ ಮಾಡಬೇಕಾಗಿರುವಂತಹ ಪ್ರಸಂಗ ಬಂತು. ಇವತ್ತಿನ ಹಿಮಾಲಯಕ್ಕೆ ಹೋಗಿಬಿಟ್ಟಿ ಅಂದರೆ ಅಲ್ಲಿ 100 ವರ್ಷಗಳವರೆಗೆ ಬದುಕಿರುವಂತಹ ಯೋಗಿಗಳನ್ನು ನೋಡಬಹುದು ಅಂತ ಹೇಳ್ಕೊಂಡು ನಾವು ಎಲ್ಲ ಸಾರ್ವಜನಿಕರಲ್ಲಿ ಉಲ್ಲೇಖ. ಅವ್ರು ಹೊರಗಡೆ ಕಾಣಿಸೋದಿಲ್ಲ. ಅವ್ರು ಪ್ರಾಣವಾಯುವನ್ನು ತೆಗೆದುಕೊಂಡು ಅತ್ಯುನ್ನತ ಮಟ್ಟದ ಯೋಗ ಸಾಧನೆಯನ್ನು ಮಾಡೋದು ಆರಾಮ. ಆದರೆ ಮೊನ್ನೆ ನಾವು ಇವಾಗ ಹೋಗ್ತೇವೆ, ಈ ಹೋಗುವುದಕ್ಕಿಂತ ಪೂರ್ವ ಈ ಜೀವನವನ್ನು ಹೆಂಗೆ ಮಾಡ್ಕೊಳ್ಬೇಕಪ್ಪ ನಾವು, ಇದು ಪ್ರಶ್ನೆ. ಇಲ್ಲಿ ಬಂದು ನಿಂತ್ಕೊಳ್ಬೋದು. ಎಲ್ಲ ಅಧ್ಯಾತ್ಮ ವಿಜ್ಞಾನ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು ಅಥವಾ ಯಾವುದೇ ಒಂದು ಫಿಲಾಸಫಿ ತೆಗೆದುಕೊಂಡ್ರೆ ನೀವು ಈ ಜೀವನವನ್ನು ಹೇಗೆ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ನಿಂತ್ಕೊಂಡಿದ್ದೀವಿ. ಇವತ್ತು ತಾಯಿಯವರ ಪುಣ್ಯಾರಾಧನೆಯನ್ನು ನೆರವಾಗಿಟ್ಟುಕೊಂಡು ಈ ಚಿಂತನೆಯನ್ನು ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಗುರುಸಿಯವರು ಬಹಳ ಅಪೂರ್ವವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಈ ಆಯೋಜನೆ ಮಾಡಿದ್ದಾರೆ. ನಾನು ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಈ ಹಿಮಾಲಯ ಪರ್ವತವನ್ನು ಹತ್ತಿರುವಂತಹ ತೇಜಸ್ವಿ ಅವರನ್ನು ಯಾರೋ ಕೇಳಿದ್ರು, ಏನು ಸರ್ ನೀವು ಯಾರೋ ಮಾಡದೇ ಇರುವಂಥ ಸಾಧನೆ ಮಾಡಿಬಿಡ್ತೇವೆ, ಈ ಎಲ್ಲ ಸಾಧನೆಯ ಶ್ರೇಯಸ್ಸನ್ನು ನೀವು ಯಾರಿಗೆ ಕೊಡ್ತೀರಿ ಅಂತ ಹೇಳಿ ತೇಜಸ್ವಿ ಅವ್ರನ್ನ ಕೇಳಿದಾಗ ತೇಜಸ್ವಿ ಅವ್ರನ್ನ ಹೇಳಿದ್ರು, ನನ್ನ ಇಡೀ ಸಾಧನೆಯ ಶ್ರೇಯಸ್ಸನ್ನು ನಾನು ಯಾರಿಗೆ ಕೊಡ್ತೀನಿ ಅಂದರೆ ನಾನು ಮೊಹ ಕೊಡ್ತೀನಿ ಅಂತ ಹೇಳಿದರು. ಯಾಕೆ ಎಲ್ಲ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಏನಿಲ್ಲ, ಮುಂಜಾನೆ ಎದ್ದ ತಕ್ಷಣ ನನಗೆ ಕುರಿ ಕಾಯಕ್ಕೆ ನಾವು ಹೋಗಿ ಕಳಿಸ್ತಿದ್ರು. ಕುರಿ ಜೊತೆ 4 ಆಕಳಗಳನ್ನು ಜೋಡಿಸಿ ಕಳಿಸ್ತಿದ್ರು. ಆ ಕುರಿ ಕಾಯಕ್ಕೆ ಕಳಿಸುವಂಥ ಸಂದರ್ಭದಲ್ಲಿ ಕೈಗೊಂಡು ಒಂದು ಬುತ್ತಿ ಗಂಟನ್ನು ಕೊಟ್ಟು ಅತಿ ಅಲ್ಲಿ ದೂರ ಕಾಣಿಸ್ತಿದ್ದಲ್ಲ, ಎತ್ತರದ ಹಿಮಾಲಯ ಪರ್ವತ ಇದ್ದಲ್ಲ, ಜಗತ್ತಿನೊಳಗೆ ಯಾವ ಅನುಭವ ಇಲ್ಲ. ನೀ ಏರ್ತೀನೋ ಅಂತಿದ್ದು ನನ್ನ ಕೈಯಾಗ ಒಂದು ಬುತ್ತಿ ಗಂಟೆ ಕೊಟ್ಟಿದ್ದು ಕಳಿಸ್ತಾರೆ. ದಿನ ಮುಂಜಾನೆ ಆದ ತಕ್ಷಣ ನಮ್ಮವ ಯುದ್ಧ ಮಾಡಿ ಇವತ್ತು ಜಗತ್ತಿನಲ್ಲಿರುವಂತಹ ಯಾರೂ ಮಾಡದೇ ಇರುವಂತಹ ಸಾಧನೆಯನ್ನು ನಾನು ಮಾಡೀನಿ ಅಂದರೆ, ನಾನು ಪ್ರಪ್ರಥಮ ಬಾರಿಗೆ ಹಿಮಾಲಯ ಪರ್ವತವನ್ನು ಏರಿನಿ ಅಂದರೆ ಇದರ ಸಂಪೂರ್ಣ ಶ್ರೇಯಸ್ಸನ್ನು ನನ್ನ ತಾಯಿಯ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ. ಇದೆಲ್ಲ ಯಾಕಾಗುತ್ತೆ ಅಂದರೆ, ತಾಯಿಗೂ ಮತ್ತು ಮಗುವಿಗೂ ಒಂದು ಅದ್ಭುತವಾದ ಸಂಬಂಧ ಇದೆ. ಅದು ಕರುಗಳಿಗೆ ಸಂಬಂಧ. ಅದಕ್ಕೆ ಮೊದಲಿಗೆ ಮಾತೃ ದೇವೋಭವ, ಮೊದಲಿಗೆ ಪಿತೃ ದೇವೋಭವ ಅನುಭವವಿದೆ. ಮೊದಲಿಗೆ ಮಾತೃ ದೇವೋಭವ ಅನ್ನುವಂತಹ ಘೋಷವಾಕ್ಯ ಯಾಕೆ ಬರುತ್ತೆ ನಾಡಿನವರೇ? ತಾಯಿಯ ಪಾತ್ರ ಎಷ್ಟು ದೊಡ್ಡದಿರ್ತದೆ. ನೀವು ದೊಡ್ಡ ದೊಡ್ಡ ಮಹತ್ವಗಳನ್ನು ತಿಳ್ಕೊಂಡು ಯಾವುದೇ ದೊಡ್ಡ ದೊಡ್ಡ ಮಹತ್ವದ ಕಥೆಯನ್ನು ಹೋದರೆ ಅಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದಿರ್ತದೆ. ಬಸವಣ್ಣ ಮನೆ ಬಿಟ್ಟು ಹೊರಗೆ ಬರುವಂಥ ಸಂದರ್ಭದೊಳಗೆ ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ತಾಯಿಯಾಗಿ ಮುನ್ನಡೆಸಿರುವಂಥ
ತಾಯಿ ಅಂದರೆ ಅಕ್ಕನ ತಾಯಿಯಿಂದ ಅಂತ ಹೇಳ್ತಾರೆ. ನಿನ್ನ ಜೊತೆಗೆ ನಾನು ಹೆಜ್ಜೆ ಹಾಕ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಒಬ್ಬ ತಾಯಿ ಮನೆಗೆ ಹೊರಗೆ ಹೋಗ್ತಾ ಇದೆಯಲ್ಲ, ಅದನ್ನು ನಾವು ಈಗಲೇ ನಾವು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾನು ಇರ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂದು ಹೊಸದನ್ನೆಲ್ಲ ಅತ್ಯಂತ ವ್ಯಕ್ತಿಯನ್ನಾಗಿ ಮಾಡುವಾಗಲೇ ಅಕ್ಕನಾದ ಮಕ್ಕಳನ್ನ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಸಣ್ಣ ವಯಸ್ಸಿನಲ್ಲಿ ಮಹದೇವಿ ಆಧ್ಯಾತ್ಮದ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನ ಒಂದು ಮಿಡಿತವನ್ನು ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಬ್ಬ ತಾಯಿ ಅನುಭವ ಮಂಟಪಕ್ಕೆ ಹೋದಾಗ ಅದ್ಭುತವಾಗಿರುವಂತಹ ಪ್ರಶ್ನೆಗಳನ್ನು ಅಲ್ಲವೂ ಕೊಡುತ್ತಿರುವುದು ಕೇಳಿದಾಗ ಆ ಪ್ರಶ್ನೆಗಳಿಗೆ ಎಂತ ಅದ್ಭುತವಾದ ಉತ್ತರವನ್ನು ತಾಯಿ ನೀಡ್ತಾರೆ. ನಾವು ಇತಿಹಾಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮ ಹೇಳೋದು ತುಂಬಿದ ಸಭಾದೊಳಗೆ 18 ವರ್ಷ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಆ ಸಭಾಧ್ಯಕ್ಷರು ಕೆಳಗಿಳಿದು ನಮಸ್ಕಾರ ಮಾಡಿದ್ದು ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಹೆಣ್ಣುಮಕ್ಕಳು ನಾವು ಕೂಡ ಮಕ್ಕಳಿಗೆ ಸೀಮಿತರಾಗಿರಬೇಕು, ಹೆಣ್ಮಕ್ಳು ಹೊರಗೆ ಬರಬಾರದು, ನೀವು ಮಕ್ಕಳ ಮಾಡಬೇಕು, ಅಲ್ಲಿರಬೇಕು, ಅವ್ರು ಜವಾಬಾರ ಮಾಡಬೇಕು, ಇಷ್ಟೇ ಮಾಡಬೇಕು ಅಂತ ಹೇಳ್ಕೊಂಡು ಬಂದಿರುವಂತಹ ಪುರುಷ ಪ್ರಧಾನ ವ್ಯವಸ್ಥೆ ಇರ್ತದೆ. ಅಂತ ಸಂದರ್ಭದಲ್ಲಿ ಆ ತಾಯಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ನೀನು ಕೇವಲ ಮಹದೇವಿ ಅಲ್ಲ, ನೀನು ಅದೆಲ್ಲ ಅಕ್ಕಲ ಅಂತ ಹೇಳಿ ಸಂಬೋಧನೆ ಮಾಡಿ ಒಂದು ಕೋಶವಾಕ್ಯವನ್ನು ನೋಡಿಸ್ತಾರೆ. ಒಂದ್ರ ಬಗ್ಗೆ ಪ್ರಧಾನವಾಗಿ ಕೇಳಬೇಕು, ಶಕ್ತಿ ನಿಂದು ಗೊತ್ತಿರುತ್ತದೆ. ನೀವು ಹೆಣ್ಣಾಗದ ಹೊರತು ನೀವು ದೇವರು ಅನುಗ್ರಹ ಮಾಡಿ ಆ ಸ್ಪಷ್ಟವಾಗಿ ನಾವು ಮಾತಾಡಬಹುದು. ನಾನು ಎಲ್ಲ ತಾಯಿಗಳಿಗೆ ಎಲ್ಲ ನೋಡಿ, ನೀವು ಎಲ್ಲೆಲ್ಲ ಅಧ್ಯಾತ್ಮದ ಕಾರ್ಯಕ್ರಮಗಳು ನಡೀತಿಲ್ಲ, ಈ ತಾಯಿಗಳನ್ನೇ ಮಾಡ್ತಾರೆ ಇರ್ತಾರೆ. ಯಾಕೆ ಹೋದ್ರೆ ಗಂಡು ಮಕ್ಕಳಿಗೆ ಇದ್ರು ಮತ್ತೆ ಅಧ್ಯಾತ್ಮಗಳು ಹೋಗಿರ್ತಾರೆ. ನೋಡ್ರೆ ಇಡೀ ಮನೆಯೊಳಗಿರುವಂಥ ಎಲ್ಲ ದೇವರು ಪೂಜೆ ಮಾಡೋದು ಬೇರೆ ಬೇರೆ ಸಂಪ್ರದಾಯ ನಾವೆಲ್ಲ ಹೇಳೋದು. ದೇವರೆಲ್ಲರೂ ಪೂಜೆ ಮಾಡೋದಾಗ ಅದನ್ನೆಲ್ಲ ಗೊತ್ತಿರ್ತಾರೆ. ನೀನ ಮಾಡಬೇಕು, ಎಲ್ಲರಿಗೂ ಹೋಗ್ಬೇಕಾಗ್ಬೋದು, ನೀನ ಮಾಡಬೇಕು. ಇಲ್ಲಿ ಶರಣ ಸತಿ ಬಗ್ಗೆ ತಿಳ್ಕೊಂಡು ಯಾಕೆ ಕೋಶವನ್ನು ಅಂತ ಹೇಳಿದ್ರೆ, ನೀವು ಬರೆದ ನಾಟಕ ಬಂದು ದೇವರ ಅನುಗ್ರಹಕ್ಕೆ ಸಾಧ್ಯ. ಒಳಗಡೆ ನೀನು ಹೆಣ್ಣಾಗಬೇಕು, ಹಣ್ಣಾಗಬೇಕು, ಸಮರ್ಪಣಾ ಭಾವದಿಂದ ದೇವರಿಗೆ ನೀವು ಎಲ್ಲವನ್ನ ಅರ್ಪಿಸಿಕೊಳ್ಬೇಕು ಅನ್ನುವಂಥ ಬ್ಯೂಟಿಫುಲ್ ಆಗಿರುವಂಥ ಫಿಲಾಸಫಿ. ಆ ಒಂದು ಸಿದ್ಧಾಂತದಲ್ಲಿ ಇರೋದ್ರಿಂದ ನಾವು ತಾಯಿಯನ್ನ, ತಾಯಿತನವನ್ನ, ಹೆಣ್ಣುತನವನ್ನ ನಾವೆಲ್ಲರೂ ಗೌರವಿಸೋದಿಲ್ಲ. ನಾನು ಇತ್ತೀಚೆಗೆ ಓದ್ತಿದ್ದೇನೆ, ರಾಮಕೃಷ್ಣ ಪರಮಹಂಸರು ಸಿರಿ ಉಟ್ಕೊಂಡು ಹೇಗೆ ಆರಾಧನೆ ಮಾಡ್ತಿದ್ರು ಒಂದು ಪುಸ್ತಕದಲ್ಲಿ ಓದ್ತಿದ್ದೇನೆ. ಕುಟುಂಬ ಎಲ್ಲ ಹಚ್ಕೊಂಡು ಸಿರಿ ಉಟ್ಕೊಂಡು ಹೇಗೆ ಆರಾಧನೆ ಮಾಡೋದು ಅಂತ. ಇವತ್ತಿಗೆ ನೀವು ಸಂಬಂಧದಲ್ಲಿ ಹೋಗ್ಬಿಟ್ಟು ಹೇಳಿದ್ರೆ ಅಲ್ಲಿ ಬಹಳಷ್ಟು ಹೆಣ್ಮಕ್ಳೇ ಮೋಹನ ಮಾಡ್ಕೊತಾರೆ. ಅವರ ಹಣಿಗೆ ಕಲಿತಾ ಇರ್ತಾರೆ. ಅವರು ಸಿರಿ ಉಟ್ಕೊಂಡು ದೇವರ ಆರಾಧನೆ ಮಾಡುವಂಥ ದೊಡ್ಡ ದೇವಿ ಆರಾಧನೆ ನಾವು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂದರೆ, ನೀವು ನಿಮ್ಮಲ್ಲಿರುವಂತಹ ತಾಯಿತನವನ್ನು, ಹೆಣ್ಣುತನವನ್ನು ನೀವು ಜಾಗೃತ ಮಾಡ್ಕೊಂಡ್ಬಿಟ್ಟು ಅಂದರೆ ನೀವು ಸಹಜವಾಗಿ ದೇವರ ಸಾಕ್ಷಾತ್ಕಾರವನ್ನು ಅನುಭವಿಸ್ತೀರಿ. ಈ ತಾಯಿಯನ್ನು ಗೌರವಿಸುವಂಥದ್ದು, ಹೆಣ್ಮಕ್ಳನ್ನು ನಾವು ಗೌರವಿಸ್ತೀವಿ. ನಾನು ಅದನ್ನೇ ಹೇಳೋದು. ಇವತ್ತು ನಾವು ಟಿವಿ ಚಾನಲ್ ಆನ್ ಮಾಡಿಬಿಡ್ತೀವಿ ಅಂದರೆ, ಪೇಪರ್ಗಳನ್ನು ಓದಾಡ್ತಿರ್ತೀವಿ ಅಂದರೆ, ಮಹಿಳೆಯರಲ್ಲಿ ಎಷ್ಟು ದೌರ್ಜನ್ಯ ಆಗ್ತಾ ಇರುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ಅನಿಸ್ತದೆ. ಹಾಗಾದರೆ ಶಿಕ್ಷಣದ ಫಲಶ್ರುತಿ ನಮ್ಮಲ್ಲಿ ಮೊದಲಿಗಿರುವಂತಹ ಶಿಕ್ಷಣದ ವ್ಯವಸ್ಥೆ ಈಗಿಲ್ಲ. ಈಗ ಲಿಟ್ರಸಿ ರೇಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಬರ್ತದೆ. ಹಾಗೆಯೇ ಮಹಿಳೆಯರಿರುವಂತಹ ದೌರ್ಜನ್ಯಗಳು ಕೂಡ ಹೆಚ್ಚಾಗ್ತಾನೆ ಬರ್ತಿದೆ. ಹಾಗಾದರೆ ಶಿಕ್ಷಣದ ಫಲಶ್ರುತಿ ಏನಾಗ್ತಾ ಇದೆ, ಶಿಕ್ಷಣ ಯಾವ ಮಟ್ಟದಲ್ಲಿ ನಿಂತ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ನಾವು ಗಂಭೀರವಾದ ಚಿಂತನೆಯನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇರೋದ್ರಿಂದ ನಾವೆಲ್ಲರೂ ತಾಯಿಯಂದ್ರನ್ನ ಗೌರವಿಸಬೇಕು. ತಾಯಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಬಿಟ್ಟಿವಿ ಅಂದರೆ ಅವರಿಗೆ ಜಗತ್ತನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲರು ಅಂತ ತಿಳ್ಕೊಂಡು ಪರಸ್ಪರ ಯಾಕೆ ಬಿಡಿದೆ. ನಾನು ಅಂತ ಬಿಡಿ ಇಷ್ಟು ದಿನ ಎಲ್ಲ ಗಂಡ್ಮಕ್ಕಳಿಗೆ ಜಗತ್ತನ್ನು ಆಡ್ಬಿಟ್ಟಾರೆ. ನಾನು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಮಾತ್ರ ಬಹಳ ಪ್ರಜಾಘೋಷವಾಗಿ ಎಲ್ಲರೂ ಕೂಡ ನಾನು ಹೇಳ್ತೀನಿ. ನಾನು ಹಾಗೆ 50,000 ಜನರ ಮುಂದೆ ನಾನು ಮಾತ್ರ ಹೇಳೋದು. ಇಷ್ಟು ದಿನ ಈ ಜಗತ್ತು ಈ ಗಂಡು ಮಕ್ಕಳ ಅಧಿಕಾರವನ್ನು, ಗಂಡು ಮಕ್ಕಳ ರಾಜ್ಯಭಾರವನ್ನು ನೋಡ್ಬಿಟ್ಟರು. ಈ ಜಗತ್ತನ್ನು ನಡೆಸುವಂತಹ ಚಾಗಿ ನಾವು ಯಾರಿಗೆ ಕೊಡಬೇಕು ಅಂದರೆ ತಾಯಿಯರಿಗೆ ಕೊಡಬೇಕು ಅಂತ ಹೇಳಿ ನಾನು ಬಹಳ ಪ್ರಜ್ಞಾವಂತಿಕೆಯಲ್ಲಿ ಈ ಮಾತನ್ನು ನಾನು ಹೇಳೋದು. ಯಾಕಂದರೆ ನೀವು ಗಂಡ್ಮಕ್ಳಿಗೆ ಚಾಗಿ ಕೊಟ್ಬಿಟ್ಟು ಯುದ್ಧ ಮಾಡಕ್ಕೆ ನೋಡಿ, ಯುದ್ಧ ಮಾಡ್ತಾರೆ. ಈಗೇನು ಮಾಡೋದು ಎಲ್ಲ ಯುದ್ಧ ನಡೆಯುತ್ತದೆ. ಅವರನ್ನು ಇವರು ಹಸಿ ಹಾಕಬೇಕಾಗ್ತಾರೆ, ಇವರು ನಾವು ಹೋಗ್ಬೇಕು. ನಾನು ಅದನ್ನು ಬಿಲೀವ್ ಮಾಡಲ್ಲ. 21ನೇ ಶತಮಾನ ಅನ್ನುವಂಥದ್ದು ಯುದ್ಧದ ಶತಮಾನ ಅಲ್ಲ. ಇದು ನಾವು ವಿಕಾರ ಆಗುವಂತ ಹೋಗ್ಬಾರ್ದು, ವಿಕಾಸ ಆಗುತ್ತೆ. ಅದೇ
ನಾವು ಯುದ್ಧದ ಶತಮಾನದಲ್ಲಿ ನಾವೆಲ್ಲರೂ ಇಲ್ಲಿ ಇರೋದ್ರಿಂದ ಅದಕ್ಕೆ ನಾವು ರಾಜಕೀಯರಿಗೆ ಯಾಕೆ ಅವಕಾಶ ಕೊಡಬೇಕು ಅಂದರೆ ಆಕೆ ಹೃದಯದಿಂದ ಜಗತ್ತನ್ನು ಆಡ್ತಾರೆ. ನಾವು ಬುದ್ಧಿಯಿಂದ ಜಗತ್ತನ್ನು ಆಡಬಾರ್ದು. ನೀವು ಬುದ್ಧಿಯಿಂದ ಜಗತ್ತನ್ನು ಆಡೋದಕ್ಕೆ ಶುರು ಮಾಡಿದರೆ ಅದು ಕವಳಿಗೆ ಹೋಗ್ಬೋದು. ನೀವು ಹೃದಯದಿಂದ ಜಗತ್ತನ್ನು ಆಡೋದಕ್ಕೆ ಶುರು ಮಾಡಿದರೆ ಅಲ್ಲಿರೋದು ಅದೇ ಒಂದು ಅದು ಪ್ರೀತಿ ಮಾತ್ರ ಇರ್ತದೆ. ಅದಕ್ಕೆ ಜಗತ್ತನ್ನು ಗೆಲ್ಲುತ್ತದೆ. ತಾಯಿ ಎಂಬುದೊಂದು ಅವಕಾಶವನ್ನು ಅದನ್ನು ಸಂಸ್ಕಾರವನ್ನು ಹೇಳ್ತಾರೆ. ನಾನು ಗುರುಸಿಸಲು ಮಾತಾಡುವಾಗ ನಾನು ಬಹಳ ಖುಷಿ ಆಗಿದೆ. ನಾನು ರಾಮ ಮಹಿತಾ ಅಂತ ಒಬ್ಬರು ಪೊಯೆಟ್ ರಾಮ ಮಹಿತಾ ಅಂತ ಭಾವಗೀತೆಗಳ ಅವರ ಪುಸ್ತಕ ಇದೆ. ಅಮ್ಮ ಹೇಳಿದ ಎಷ್ಟು ಸುಳ್ಳುಗಳು ಅವರ ಪುಸ್ತಕ ಇದೆ. ದಯವಿಟ್ಟು ನೀವು ಯಾವಾಗಿದೆ ಹೋಗಿ ನಾನಂತೂ ಲಿಟ್ರಲಿ ಆ ಒಂದು ಪೊಯೆಟನ್ನು ಓದುವ ಕರೆ ಅವು ಯಾಕೆ ಸುಳ್ಳು ಹೇಳ್ತಾರೆ ಅಂತಂದ್ರೆ ಪೊಯೆಟರು ಅದ್ಭುತವಾದ ಪೊಯೆಟ್ ನರೇಶ್ ಬ್ಯೂಟಿಫುಲ್ ಆಗಿರೋದು. ತಾಯಿ ಸುಳ್ಳು ಹೇಳ್ತಾರಲ್ಲ ಮನೆಯೊಳಗೆ ಎಲ್ಲರಿಗೂ ಮುಗಿದು ಕೇಳ್ತಾರೆ. ರೊಟ್ಟಿ ಅರ್ಧ ಮುಗಿರ್ತದೆ. ಅವಾಗ ಅರ್ಧ ಮುಗಿದಲ್ಲ ಮಾತಾಡೋದು ಯಾಕೆ ಹೇಳ್ತಾರೆ ಅಂತ ಕಠಿಣ ಹೇಳ್ತಾರೆ. ಅವ್ರು ಹೇಳಿದ್ರು ಬೇಯಿಸ್ಕೊಳ್ಳೋದು ಆಕೆ ಹೆಸರು ಆಗಿರ್ತದೆ. ನೀನು ಮುಂದೆಲ್ಲಪ್ಪ ನೀನು ಮುಂದೆ ಬಿಟ್ಟರೆ ಸಾಕು ಮಾಡಿ ಮುಂದೆ ಹೇಳ್ಕೊಂಡು ಹೇಳ್ತಾರಲ್ಲ ಅವು ಆಕೆ ಸುಳ್ಳು ಹೇಳ್ತಾರೆ. ಅವು ಆಮೇಲೆ ಚಲೋ ಚಲೋ ಸಿಗಿತಾರೆ ಮಾತಾಡೋಕೆ ಏನು ಮಾಡ್ತೀವಿ. ನನ್ನ ಭೇಟಿ ಹೋದ ಕಿಶೋರಿಗೆ ಹೋದ ಪೆಟ್ಟಿಗೆಗಳೆಲ್ಲ ಸಿಗಿಗಳು ನಿಮ್ಮ